ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಲ್ಪತರು ನಾಡು ತಿಪ್ಪಟವರೇ ನೋಡುಗ ದೀಪಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಅನ್ನೋಕ್ಕಿಂತ ಮುಂಚೆ, ಒಂದು ತಿಂಗಳ ತನಕ ಏನು ಮಾಡ್ತಿದ್ದೆ ಇವನು, ವಿಡಿಯೋನ ಮಾಡಿಲ್ವಲ್ಲಪ್ಪ ಅಂತ ಕೇಳೋದಾದರೆ, ನಾನು ಒಂದು ತಿಂಗಳು ಕೆಲಸಕ್ಕೆ ಹೋಗಿದ್ದೆ. ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಇನ್ಮೇಲೆ ನನಗೆ ಎಷ್ಟಾಗುತ್ತೋ ಒಂದು ವಾರಕ್ಕಾಗಲಿ 2 ವಾರಕ್ಕಾಗಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಏನು ಮಿಸ್ ಮಾಡಲ್ಲ. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಯೂಟ್ಯೂಬ್ ಚಾನಲ್ನ ನಿಮಗೆ ಗೊತ್ತಿಲ್ಲದಲೇ ಒಬ್ಬರು ನಿಮ್ಮ ಒಂದು ಪರ್ಮಿಷನ್ಸ್ನ ಆಕ್ಸೆಸ್ ಮಾಡ್ಕೊತಾ ಇರ್ತಾರೆ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪೂರ್ತಿ ಆಕ್ಸೆಸ್. ಈಗ ಟೈಟಲ್ ಡಿಲೀಟ್ ಮಾಡಿದ್ರು ನಿಮಗೆ ಗೊತ್ತಾಗಲ್ಲ, ನಾನು ಡಿಲೀಟೇ ಮಾಡಿಲ್ಲ ಟೈಟಲು ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ಭಯ ಆಗುತ್ತೆ. ಮತ್ತು ಆ ವಿಡಿಯೋನ ಪಬ್ಲಿಕ್ ಇರೋದು ಪ್ರೈವೇಟ್ ಮಾಡಿದ್ರು ಗೊತ್ತಾಗಲ್ಲ. ಮತ್ತು ವಿಡಿಯೋನ ಸುಮ್ಮನೆ ಇದ್ದಂಗೆ ಅಪ್ಲೋಡ್ ಮಾಡೋದು, ಯಾವ್ದು ಬೇಕಾದ ಅಪ್ಲೋಡ್ ಮಾಡೋದು. ಮತ್ತು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋನ ಡಿಲೀಟೇ ಮಾಡಿರೋ ನೀವು, ಆದರೂ ಕೂಡ ನಿಮಗೆ ಏನು ಗೊತ್ತಾಗ್ತಿರಲ್ಲ, ನಾನು ಡಿಲೀಟೇ ಮಾಡಿಲ್ವಲ್ಲ, ಯಾವ ರೀತಿ ಡಿಲೀಟ್ ಆಗ್ತೈತೆ ಅಂತ ಹೇಳಿದ್ರೆ, ಒಬ್ಬರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಆಕ್ಸೆಸ್ ಮಾಡ್ಕೊತಾ ಇರ್ತಾರೆ. ಇದು ಯಾವ ಥರ ಆಗುತ್ತೆ ಅಂತ ಹೇಳೋದಾದರೆ, ನೀವು ಒಬ್ರಿಗೆ ಅದರ ಒಂದು ಇಮೇಲ್ ಐ ಡಿ ಪಾಸ್ವರ್ಡ್ನ ಕೊಡ್ತಿರಲ್ಲ, ಅಂಥ ಸಂದರ್ಭದಲ್ಲಿ ಇದು ವೆರಿ 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 ಮಿಸ್ಯೂಸ್ ಆಗೋಗುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಒಂದು ಪರ್ಸನ್ಸ್ ಆಗಿರಲಿ, ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ. ನಿಮ್ಮ ಒಂದು ಪೂರ್ತಿ ಡೇಟಾನೇ ಕದ್ಬಿಡ್ತಾರೆ, ನಿಮ್ಮ ಒಂದು ಮೊಬೈಲ್ ಡೇಟಾ ಪೂರ್ತಿ. ಅದಕ್ಕೋಸ್ಕರ ಯಾರಿಗೂ ಕೂಡ ಕೊಡಬಾರ್ದು. ಹಾಗಾದರೆ ಅದನ್ನು ಚೆಕ್ ಮಾಡ್ಕೊಂಡು ಯಾವ ಥರ ರಿಮೂವ್ ಮಾಡೋದು, ನಮ್ಮ ಒಂದು ಇಮೇಲ್ ಐ ಡಿ ಬಿಟ್ಟು ಬೇರೆಯವ್ರ ಇಮೇಲ್ ಇದ್ರೆ ಯಾವ ಥರ ಚೆಕ್ ಮಾಡೋದು ಎಲ್ಲ ಹೇಳ್ತೀನಿ. ಹೇಳೋಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಈಗಲೇ ಸಪೋರ್ಟ್ ಮಾಡೋದಲ್ಲರೂ, ಸಬ್ಸ್ಕ್ರೈಬ್ ಮಾಡೋದಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನಿವಾಗ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನನ್ನ ಮೊಬೈಲ್ನ ಚಾರ್ಜಿಗೆ ಹಾಕಿದ್ದೀನಿ, ಅದಕ್ಕೋಸ್ಕರ ಬನ್ನಿ ಶುರು ಮಾಡೋಣ. ಇದೇ ಥರ ನಿಮ್ಮ ಒಂದು ಮೊಬೈಲ್ನಲ್ಲೂ ಕೂಡ YT ಸ್ಟುಡಿಯೋ ವೆಬ್ಸೈಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಇಮೇಲ್ ಐ ಡಿನ ಲಾಗಿನ್ ಮಾಡ್ಕೊಂಡು YT ಸ್ಟುಡಿಯೋದಲ್ಲಿ ಲಾಗಿನ್ ಆಗಿ, ಅದಾದಮೇಲೆ ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಎಲ್ಲ ಕನ್ನಡ ವರ್ಡ್ಸ್ ಇದೆ, ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿದೆ. ನಾನಿವಾಗ ತೋರಿಸಿರೋದು ಅನುಮತಿಗಳು ಅಂತ ಹೇಳಿದ್ರೆ ಪರ್ಮಿಷನ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಈ ಒಂದು ಇಮೇಲ್ ಐ ಡಿ ಬಿಟ್ಟು, ಈ ಒಂದು ಪ್ರೊಫೈಲ್ ಬಿಟ್ಟು ಬೇರೆಯವ್ರದ್ದು ಏನಾದರೂ ಇತ್ತು, ಏನಾದರೂ ಒಂದು ಪರ್ಫಾರ್ಮೆನ್ಸ್, ಏನಾದರೂ ಒಂದು ಇಮೇಲ್ ಐ ಡಿ ಏನಾದರೂ ಆ್ಯಡ್ ಆಗಿತ್ತು ಅಂತ ಹೇಳಿದ್ರೆ ಅವರು ಆಕ್ಸೆಸ್ ಮಾಡ್ಕೊತಾ ಇರ್ತಾರೆ. ಅವಾಗ ಅಲ್ಲೇ ರಿಮೂವ್ ಆಪ್ಷನ್ ಇರುತ್ತೆ, ಅವಾಗ ನೀವೇ ರಿಮೂವ್ ಮಾಡ್ಕೋಬೋದು. ಈಗ ನಾನಂದರೆ ಮಾಲೀಕರು, ಓನರ್ ಅಂತ ಏನೋ ಹೇಳಿದ್ರೆ ನಾನು ಇದ್ರಾಗ ಎಡಿಟ್ ಮಾಡ್ಬೋದು, ಡೌನ್ಲೋಡ್ ಮಾಡ್ಕೋಬೋದು ಮತ್ತು ವಿಡಿಯೋನ ಎಡಿಟ್ ಮಾಡ್ಬೋದು, ಟೈಟಲ್ ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ವಿಡಿಯೋ ಡಿಲೀಟ್ ಮಾಡ್ಬೋದು. ನಾನು ಇದ್ರಾಗ ಏನು ಬೇಕಾದ್ರೆ ಮಾಡ್ಕೋಬೋದು. ಅದೇ ಥರ ಅವರು ಪರ್ಮಿಷನ್ಸ್ನ ಆಕ್ಸೆಸ್ ಮಾಡ್ಕೊತಾ ಇರ್ತಾರೆ. ಅವರಿಗೆ ಅಂತಂದರೆ ಅವರು ಓನರ್ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಬರೀ ವಿಡಿಯೋನ ಎಡಿಟ್ ಮಾಡೋಕ್ಕೆ ಮಾತ್ರ ಆಪ್ಷನ್ಸ್ ಕೊಡ್ಕೊತೀನಿ ಅಂತ ಆ ಥರ ಮಾಡ್ಕೋಬೋದು. ಅದಕ್ಕೋಸ್ಕರ ಆ ಥರ ಏನಾದರೂ ಆಪ್ಷನ್ ಇಲ್ಲಿ ಎನೇಬಲ್ ಆಗಿತ್ತು ಅಂತ ಹೇಳಿದ್ರೆ ಈಗಲೇ ರಿಮೂವ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ.